ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಕೆಲವು ಪ್ರದೇಶಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ, ಕೆಲವು ಸನ್ನಿವೇಶಗಳಲ್ಲಿ ಮೌನವಾಗಿದ್ದರೆ ಉತ್ತಮ. ಯಾಕೆ ಮೌನವಾಗಿರಬೇಕು, ಯಾವಾಗ ಮೌನವಾಗಿರಬೇಕು, ಈ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇ ಆದರೆ ನಮ್ಮ ಜೀವನ, ನಮ್ಮ ಅಭಿವೃದ್ಧಿ ನಮ್ಮ ಕೈಯಲ್ಲಿರುತ್ತೆ. ನಮ್ಮ ಗೆಲುವನ್ನು ತಪ್ಪಿಸಲು ಯಾರಿಂದಾನೂ ಸಾಧ್ಯವಾಗದು. ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದರೆ ಅದಕ್ಕೂ ಮುಂಚೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಒಂದೂರಲ್ಲಿ ಸಾರಥಿ ಅನ್ನೋ ವ್ಯಕ್ತಿ ಇರ್ತಾನೆ. ತಂದೆ, ತಾಯಿ, ಹೆಂಡತಿ ಇಬ್ರು ಮುದ್ದಾದ ಮಕ್ಕಳೊಂದಿಗೆ ಸುಂದರವಾದ ಸಂಸಾರ ಅವನದಾಗಿರುತ್ತೆ. ಸ್ವಂತ ಮನೆ, ಎಲ್ರಿಗೂ ಆದಾಯ, ಆಸ್ತಿ ಪಾಸ್ತಿ ಎಲ್ಲ ಇರುವಂಥ ಶ್ರೀಮಂತ ಮನೆತನ ಅವನದು. ದುಡಿಮೆ ಚೆನ್ನಾಗಿದೆ, ಒಳಗೂ ಹೊರಗೂ ಒಳ್ಳೆ ಹೆಸರಿದೆ. ಆದರೂ ಕೂಡ ಸಾರಥಿಗೆ ಏನೋ ಒಂದು ಅಸಂತೃಪ್ತಿ. ಅವನ ಮನಸ್ಸಿನಲ್ಲಿ ಏನೋ ಒಂದು ಕೊರತೆ, ಸಂತೋಷ ಅನ್ನೋದೇ ಇರಲಿಲ್ಲ. ಇದೇ ರೀತಿ ಕಾಲ ಕಳೀತಾ ಇತ್ತು. ಒಂದು ದಿನ ಆ ಊರಾಚೆ ಇರುವಂತ ಒಂದು ಪಾಳು ಬಿದ್ದ ಆಶ್ರಮಕ್ಕೆ ಹಿಮಾಲಯದಲ್ಲಿ ತಪಸ್ಸು ಮಾಡಿರುವಂತ ಒಬ್ಬ ಮುನಿ ಬಂದಿದ್ದಾರೆ ಅನ್ನೋ ವಿಷಯ ಸಾರಥಿ ಕಿವಿಗೆ ಬೀಳುತ್ತೆ. ಸರಿ, ಮುನಿ ಅಂದಮೇಲೆ ಅವರಿಗೆಷ್ಟೋ ಅನುಭವ ಇರುತ್ತೆ, ಜ್ಞಾನ ಇರುತ್ತೆ. ನನ್ನ ಪರಿಸ್ಥಿತಿ ಅವ್ರ ಹತ್ರ ಹೇಳ್ಕೊಂಡ್ರೆ ಉಪಾಯ ಸಿಗಬಹುದು ಅನ್ಕೊಂಡು ನೇರವಾಗಿ ಆಶ್ರಮಕ್ಕೆ ಹೋಗ್ತಾನೆ ಸಾರಥಿ. ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಹೇಳಪ್ಪ, ಏನ್ ನಿನ್ ಸಮಸ್ಯೆ, ನನ್ನ ಹತ್ರ ಯಾಕೆ ಬಂದೆ ಅಂತ ಕೇಳ್ತಾರೆ ಮುನಿ. ಸಾರಥಿ ಎಲ್ಲ ವಿಷಯ ಹೇಳ್ತಾನೆ. ನನಗೆ ಎಲ್ಲವೂ ಇದೆ ಸ್ವಾಮಿ, ನನ್ನಂತ ಜೀವನ ಬೇಕಂತ ಎಷ್ಟೋ ಜನ ಆಸೆ ಪಡ್ತಾರೆ. ದೇವ್ರು ನನಗೆ ಎಲ್ಲ ಕೊಟ್ಟಿದ್ದಾನೆ. ಆದ್ರೂ ಕೂಡ ಯಾಕೋ ನೆಮ್ಮದಿ ಇಲ್ಲ. ಏನೋ ಕೊರತೆ, ಚಿಂತೆ, ವೇದನೆ ನನ್ನನ್ನ ಕಾಡ್ತಾ ಇದೆ. ಆ ಒಂದು ಕೊರತೆ ಹೋದ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ. ಆ ಕೊರತೆ ಹೋಗಲಾಡಿಸಿಕೊಳ್ಳೋಕೆ ಉಪಾಯ ಹುಡುಕೊಂಡು ನಿಮ್ಮ ಹತ್ರ ಬಂದೆ ಅಂತ ಹೇಳ್ತಾನೆ. ಸರಿ ಕಣಪ್ಪ, ಆದ್ರೆ ನೀನು ಇಷ್ಟು ಮಾತ್ರ ಹೇಳಿದ್ರೆ ಸಾಲದು. ನೀನು ಯಾವುದರ ಬಗ್ಗೆ ಕೊರಗ್ತಾ ಇದೀಯ? ನಿನ್ನ ದುಃಖಕ್ಕೆ ಕಾರಣ ಏನು? ಆ ವಿಷಯ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗುತ್ತೆ, ನಿನಗೊಂದು ಉಪಾಯ ಕೊಡೋಕೆ ಸಾಧ್ಯ ಆಗುತ್ತೆ ಅಂದ್ರು ಮುನಿ. ಸ್ವಾಮಿ, ಅಂಥದ್ದೇನೂ ಇಲ್ಲ, ಎಲ್ಲವೂ ಚೆನ್ನಾಗಿದೆ. ಆದ್ರೆ ನನ್ನ ಮಾತಿಗೆ ಯಾರೂ ಕೂಡ ಬೆಲೆ ಕೊಡ್ತಿಲ್ಲ. ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಹೊರಗಿನವರು ಎಲ್ಲರೂ ಕೂಡ ಊಟದಲ್ಲಿ ಕರಿಬೇವು ಸಿಕ್ಕರೆ ಯಾವ ರೀತಿ ಪಕ್ಕಕ್ಕಿಡ್ತಾರೋ ನನ್ನನ್ನು ಕೂಡ ಅದೇ ರೀತಿ ಪಕ್ಕಕ್ಕಿಟ್ಟಿದ್ದಾರೆ. ನನ್ನ ಮಾತನ್ನ ಯಾರೂ ಕೂಡ ಕೇಳಿಸ್ಕೋತಿಲ್ಲ. ಇವನು ಹೇಳೋದೇನು, ನಾನು ಕೇಳೋದೇನು ಅಂತ ನಡ್ಕೋತಾರೆ. ನಾನು ಏನೇ ಹೇಳಿದ್ರು ಅದಕ್ಕೆ ವ್ಯತಿರೇಕವಾಗಿ ನಡ್ಕೋತಾರೆ. ನನಗೆ ಯಾರೂ ಕೂಡ ಬೆಲೆ ಕೊಡ್ತಿಲ್ಲ. ನನ್ನ ಮಾತಿಗೆ ಯಾರೂ ಮರ್ಯಾದೆ ಕೊಡ್ತಿಲ್ಲ. ಇದರಿಂದ ನನಗೆ ತುಂಬಾನೇ ಅವಮಾನ ಆಗ್ತಿದೆ. ನನ್ನ ಮನೆಯವರೇ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ನನ್ನದು ಒಂದು ಬದುಕ ಅಂತ ದಿನ ಕೊರಗ್ತಾ ಇದ್ದೀನಿ. ಇದರಿಂದಾನೇ ನನಗೆ ಎಷ್ಟೇ ಇದ್ರೂ, ಏನೇ ಇದ್ರೂ ಸಂತೋಷ ಮಾತ್ರ ಇಲ್ಲ. ಯಾವ ರೀತಿ ಜನರು ನನಗೆ, ನನ್ನ ಮಾತಿಗೆ ಮರ್ಯಾದೆ ಕೊಡೋ ತರ ಮಾಡ್ಕೋಬೇಕು ನೀವೇ ಹೇಳಿ ಅಂದ ಸಾರಥಿ. ಈಗ ನಿನ್ನ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯ್ತು. ನಿನಗೊಂದು ಮಾತು ಹೇಳ್ತೀನಿ ಕೇಳು. ದೂರದಲ್ಲಿ ನಿನಗೊಂದು ಮರ ಕಾಣಿಸ್ತಿದೆ ಅಲ್ವಾ? ಆ ಮರದ ಮೇಲೆ 20ರಿಂದ 30 ಕಾಗೆಗಳು ಕೂತಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅವು ಕೂಗ್ತಾನೆ ಇರ್ತವೆ. ಒಬ್ರು ಕೂಡ ತಲೆ ಎತ್ತಿ ಮರದ ಮೇಲೆ ನೋಡಲ್ಲ. ಕೆಲವರಾದ್ರೆ ಕಲ್ಲೊಡೆದು ಕೂಡ ಹೋಗ್ತಾರೆ. ಆದ್ರೆ ಇಲ್ಲಿರೋ ಉದ್ಯಾನವನದಲ್ಲಿ ಒಂದು ನವಿಲಿದೆ. ಅದು ಮಳೆ ಬರೋ ಮುಂಚೆ ಒಂದು ಸುಂದರವಾಗಿ ನಾಟ್ಯ ಆಡುತ್ತಾ ಕಿರುಚುತ್ತಾ ಇರುತ್ತೆ. ಅದನ್ನ ನೋಡೋಕೆ ಊರಲ್ಲಿರೋರೆಲ್ಲ ಅವ್ರ ಕೆಲಸ ಕಾರ್ಯ ಬಿಟ್ಟು ಬರ್ತಾರೆ. ಇದಕ್ಕರ್ಥ ಏನ್ ಗೊತ್ತಾ? ಈ ನವಿಲು ಆಗಾಗ ರೆಕ್ಕೆ ಬಿಚ್ಚಿ ನಾಟ್ಯ ಆಡಲ್ಲ, ಕೇವಲ ಮಳೆ ಬರುವಾಗ ಮಾತ್ರ ನಾಟ್ಯ ಆಡುತ್ತೆ. ಆದ್ರೆ ಕಾಗೆ ಹಾಗಲ್ಲ, ಯಾವಾಗ್ಲೂ ಕೂಗ್ತಾನೆ ಇರುತ್ತೆ. ಯಾಕೆ ಕೂಗುತ್ತೋ, ಏನು ಹೇಳುತ್ತೋ ಅಂತ ಯಾರಿಗೂ ಕೂಡ ಅರ್ಥ ಆಗಲ್ಲ. ಅವ್ರಿಗೆ ಅಷ್ಟೊಂದು ಪುರ್ಸೊತ್ತು ಕೂಡ ಇರಲ್ಲ. ನೀನು ಅಷ್ಟೇ, ಕಾಗೆ ತರ ಹೇಳಿದ್ದೇ ಹೇಳ್ತಾ ಇದ್ರೆ ಯಾರೂ ಕೂಡ ಬೆಲೆ ಕೊಡಲ್ಲ. ಸಂದರ್ಭಕ್ಕೆ ತಕ್ಕಂತೆ ಒಂದೇ ಒಂದು ಮಾತಲ್ಲಿ ಉತ್ತರ ಕೊಡ್ಬೇಕು.
ಕಡಿಮೆ ಮಾತಾಡೋ ವ್ಯಕ್ತಿ ಒಂದು ಮಾತು ಆಡ್ದ ಅಂದ್ರೆ ಆ ಮಾತಿಗೆ ಎಷ್ಟೋ ಬೆಲೆ ಇರುತ್ತೆ. ಅವನು ಹೇಳಿದ್ರಲ್ಲಿ ಅರ್ಥ ಬರ್ಥ ಇಲ್ಲ ಅಂದ್ರೂ ಕೂಡ ಜನರು ಮಾತ್ರ ಆ ಮನುಷ್ಯ ಸುಮ್ನೆ ಮಾತಾಡಲ್ಲ. ಅವನು ಹೇಳ್ದ ಅಂದ್ರೆ ಅದರಲ್ಲಿ ಖಂಡಿತ ಒಂದು ಪರಮಾರ್ಥ ಇದ್ದೇ ಇರುತ್ತೆ ಅಂತ ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ. ನೀನು ಹೇಳಿದ ಮಾತಲ್ಲಿ ಅವರೇ ಅರ್ಥ ಹುಡ್ಕೋತಾರೆ. ಅದೇ ನೀನು ಒಳ್ಳೇದೇ ಹೇಳು, ಪದೇ ಪದೇ ಹೇಳಿದ್ದೇ ಹೇಳ್ತಾ ಇದ್ರೆ ಜನರಿಗೆ ನಿನ್ನ ಮಾತು ಕೇಳೋಕೆ ಹಿಂಸೆ ಆಗುತ್ತೆ. ಅಯ್ಯೋ, ಇವನು ಮತ್ತೆ ಪುರಾಣ ಶುರು ಮಾಡ್ದ ಅಂತ ಅಲ್ಲಿಂದ ಹೊರಟೋಗ್ತಾರೆ. ನಿನ್ನ ಮಾತನ್ನ ಅವರು ಕೇಳಿಸ್ಕೊಂಡ್ರೆ ತಾನೆ ಅದರಲ್ಲಿರೋ ಅರ್ಥ ಅವರಿಗೆ ತಿಳಿಯೋದು, ನಿನಗೆ ಬೆಲೆ ಸಿಗೋದು. ನಿನಗೀಗ 5 ಉದಾಹರಣೆಗಳನ್ನ ಕೊಡ್ತೀನಿ. ಜೀವನದಲ್ಲಿ ಇದನ್ನ ಮಾತ್ರ ಯಾವಾಗ್ಲೂ ನೆನಪಿಟ್ಕೋ. ಈ 5 ಸಂದರ್ಭಗಳಲ್ಲಿ ನೀನು ಮೌನವಾಗಿರು. 1, ನಿನಗೆ ಒಂದು ವಿಷಯದ ಬಗ್ಗೆ ಜ್ಞಾನ ಇಲ್ಲ ಅಂದಾಗ ನೀನು ಆ ಜಾಗದಲ್ಲಿ ಮೌನವಾಗಿರ್ಬೇಕು. ಉದಾಹರಣೆಗೆ, ಯಾರಿಗಾದ್ರೂ ಹುಷಾರಿಲ್ಲ, ಅವರು ಕಷ್ಟನ ನಿನ್ನ ಹತ್ರ ಹೇಳ್ಕೋತಾ ಇರ್ತಾರೆ. ಆ ಸಮಯದಲ್ಲಿ ನೀನು ನಿನಗೆ ತೋಚಿರುವಂತ ಸಲಹೆ ಕೊಡೋದು, ಹೀಗೆ ಮಾಡ್ ನೋಡಿ, ಹಾಗೆ ಮಾಡ್ ನೋಡಿ ಸರೋಗ್ಬೋದು ಅಂತ ಬಾಯಿಗೆ ಬಂದಿರೋದು ಹೇಳ್ಬೇಡ. ಆ ವ್ಯಕ್ತಿ ನಿನ್ನ ಹತ್ರ ಸಲಹೆ ಕೇಳ್ತಿದಾನ ಅಥವಾ ಅವನ ನೋವನ್ನ ಹೇಳ್ಕೊತಿದಾನ ಅನ್ನೋದನ್ನ ಮೊದಲು ಕೇಳಿಸ್ಕೊ. ಆ ವ್ಯಕ್ತಿ ಎಲ್ಲಾ ರೀತಿ ಚಿಕಿತ್ಸೆ ತಗೊಂಡು ಫಲ ಸಿಗದೆ ಅವನ ನೋವನ್ನ ಹೇಳ್ಕೊಳ್ಳೋವಾಗ ಮಾನಸಿಕವಾಗಿ ಅವನಿಗೆ ಧೈರ್ಯ ತುಂಬು. ಅದೇ ಆ ವ್ಯಕ್ತಿಗೂ ಬೇಕಾಗಿರುತ್ತೆ. ಅದನ್ನ ಬಿಟ್ಟು ಹೀಗೆ ಮಾಡು ಸರೋಗ್ಬೋದು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರಿಗೆ ಸರೋಯ್ತು, ಇವ್ರಿಗೆ ಸರೋಯ್ತು, ನಿನಗೂ ಕೂಡ ಸರೋಗುತ್ತೆ ಅಂತ ಸುಳ್ಳು ಹೇಳೋಕ್ ಹೋಗ್ಬೇಡ. ನೀನು ಮೌನವಾಗಿದ್ದು ಅವನ ಸಮಸ್ಯೆ ಕೇಳಿಸ್ಕೊಂಡ್ರೆ ಅವನ ದೃಷ್ಟಿಯಲ್ಲಿ ನೀನು ದೊಡ್ಡವನಾಗ್ತೀಯ, ಅವನ ಮಾತಿಗೆ ನೀನು ಬೆಲೆ ಕೊಟ್ಟವನಾಗ್ತೀಯ. 2, ಊಟ ತಿನ್ನೋವಾಗ ನೀನು ಮೌನವಾಗಿರ್ಬೇಕು. ಆ ಸಮಯದಲ್ಲಿ ನೀನು ಫೋನ್ ನೋಡ್ತಾ, ಟಿವಿ ನೋಡ್ತಾ, ಜನರೊಂದಿಗೆ ಮಾತಾಡ್ತಾ, ಯಾರನ್ನೋ ಬೈತಾ ಇದ್ರೆ ನೀನು ತಿನ್ನೋ ಊಟ ನಿನ್ನ ಮೈ ಸೇರಲ್ಲ, ನಿನ್ನ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರವೇ ನೀನು ಏನಾದ್ರೂ ಸಾಧನೆ ಮಾಡೋಕೆ ಸಾಧ್ಯ. ಊಟ ನಿನ್ನ ತಟ್ಟೆಗೆ ಸೇರ್ತು ಅಂದ್ರೆ ಅದರ ಹಿಂದೆ ಎಷ್ಟೋ ಜನರ ಶ್ರಮ ಇದೆ ಅನ್ನೋದು ಯೋಚನೆ ಮಾಡು. ಅವರಿಗೆ ದೇವರಿಗೆ ಮನಸ್ಸಲ್ಲೇ ಕೃತಜ್ಞತೆ ಹೇಳಿ ಮನಸ್ಸಾರೆ ಊಟ ಮಾಡು. ಆಗ ಮಾತ್ರನೇ ನೀನು ತಿನ್ನೋ ಊಟಕ್ಕೆ ಬೆಲೆ ಕೊಟ್ಟಂತಾಗುತ್ತೆ. 3, ಕೋಪದಲ್ಲಿರುವಾಗ ಅಪ್ಪಿ ತಪ್ಪಿ ಕೂಡ ಬಾಯಿ ತೆಗಿಬೇಡ, ಮೌನವಾಗಿರು. ಯಾಕಂದ್ರೆ ಕೋಪದಲ್ಲಿರುವಾಗ ಅಗತ್ಯ ಇಲ್ಲದೆ ಇರುವಂತ ಎಷ್ಟೋ ಮಾತುಗಳು ಹೊರಬರುತ್ತೆ. ಅಂತ ಸಮಯದಲ್ಲಿ ನೀನು ಸ್ವಲ್ಪ ಹೊತ್ತು ಮೌನ ವಹಿಸಿದರೆ ಇತರರ ದೃಷ್ಟಿಯಲ್ಲಿ ನೀನು ಕೀಳಾಗದೆ ಇರ್ತೀಯ. ಒಂದು ಮಾತು ಬಾಯಿಂದ ಬಂತು ಅಂದ್ರೆ ಅದನ್ನ ವಾಪಸ್ ಪಡೆಯಲು ಆಗಲ್ಲ. ಹಾಗಾಗಿ ಅಗತ್ಯ ಇಲ್ದಿರಾ ಇರುವಂತ ಕಡೆ ನೀನು ಮಾತಾಡಬೇಡ. ನಿನಗೆ ಕೋಪ ಬಂತು, ಇನ್ನೇನು ಮಾತನಾಡಲೇಬೇಕು ಅನ್ನೋ ಸಮಯದಲ್ಲಿ ಆ ಜಾಗದಲ್ಲಿ ಕೂರ್ಬೇಡ. ಅಥವಾ ಒಂದು ಗ್ಲಾಸ್ ನೀರನ್ನ ಕುಡಿ, ಅಥವಾ ಸ್ವಲ್ಪ ದೂರ ಒಂಟಿಯಾಗಿ ನಡಿ. ಈ ರೀತಿ ನಿನ್ನ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಕೊಡು. ನಿನ್ನ ಕೋಪ ತಾನಾಗೆ ಕಡಿಮೆ ಆಗುತ್ತೆ. ಅದರ ನಂತರ ನಿನಗೆ ಯೋಚಿಸುವಂತ ಶಕ್ತಿ ಬರುತ್ತೆ. 4 ಜನರು ಮಾತನಾಡುವಾಗ ನೀನು ಮೌನ ವಹಿಸು. ಯಾಕಂದ್ರೆ ಅವರೊಂದೇಳೋದು, ನೀನೊಂದೇಳೋದು, ಸುಮ್ಮನೆ ಗಲಾಟೆಗಳು ಬರುತ್ತೆ, ದ್ವೇಷ ಶುರುವಾಗುತ್ತೆ, ಸ್ನೇಹ ಬಂಧುತ್ವ ಎಲ್ಲ ಕೂಡ ದೂರ ಆಗುತ್ತೆ. 5, ಗಲಾಟೆ ನಡೆಯೋ ಕಡೆ ನೀನು ಮೌನವಾಗಿರು. ಇಬ್ಬರು ವ್ಯಕ್ತಿಗಳು ಚರ್ಚಿಸೋವಾಗ, ಗಲಾಟೆ ಮಾಡುವಾಗ, ಕೋಪದಲ್ಲಿರುವಾಗ ನೀನು ಅವರ ಮಧ್ಯೆ ಹೋಗಿ ಎಷ್ಟೇ ಒಳ್ಳೆ ಸಲಹೆ ಕೊಟ್ಟರೂ ಕೂಡ ಅವ್ರಿಗೆ ನಿನ್ನ ಸಲಹೆ ಸ್ವೀಕರಿಸುವಂತ ಸ್ಥಿತಿ, ಶಕ್ತಿ ಇರಲ್ಲ. ಅವರ ವಾದ ವಿವಾದ ಮುಗಿದ ಮೇಲೆ ನೀನು ಮಾತನಾಡಿದ್ರೆ ಅವರು ಕೂಡ ಅದನ್ನ ಯೋಚನೆ ಮಾಡಿ ಅವರ ತಪ್ಪನ್ನ ಅವರು ತಿದ್ಕೋತಾರೆ. ಈ ರೀತಿ ಈ 5 ಉದಾಹರಣೆಗಳನ್ನ ಆ ಮುನಿ ಸಾರಥಿಗೆ ಕೊಟ್ರು. ಅಂದಿನಿಂದ ಸಾರಥಿ ಅಗತ್ಯ ಇರೋ ಕಡೆ ಮಾತ್ರ ಮಾತಾಡ್ತಾ ಇದ್ದ, ಬೇರೆ ಎಲ್ಲಾ ಸಂದರ್ಭಗಳಲ್ಲಿ ಮೌನವಾಗಿರ್ತಿದ್ದ. ಈ ರೀತಿ ಮಾಡ್ತಾ ಇರೋದ್ರಿಂದ ಅವನ ಮಾತಿಗೂ ಕೂಡ ಎಲ್ಲಾ ಕಡೆ ಬೆಲೆ ಸಿಗ್ತಾ ಇತ್ತು. ಅವನಿಗೂ ಕೂಡ ಇರೋಂತ ಕೊರತೆ ಹೊರಟೋಯ್ತು.
ಸಂತೋಷವಾಗಿ ಹೆಂಡತಿ ಮಕ್ಕಳು ತಂದೆ ತಾಯಿ ಜೊತೆ ಜೀವನ ಕಳೆದ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.